ನಾವು ಇಲ್ಲಿ ಕಾರ್ಯಾಗಾರ ಆಗ್ಬೋದು ಅಥವಾ ನಾವು ವಾಹಿನಿ ಮುಖಾಂತರ ಹೇಳೋಕೆ ಹೊರಟಿರ್ತಕ್ಕಂಥದ್ದು ಅಥವಾ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಆ ಸಾಫ್ಟ್ವೇರ್ನ ಹೇಗೆ ಭಗವಂತನ ಒರಿಜಿನಲ್ ಸಾಫ್ಟ್ವೇರ್ ಹತ್ರಕ್ಕಾದರೂ ಹೋಗೋಣವಾ, ಮಾಡೋಣವಾ, ಆ ಟ್ರಾನ್ಸ್ಫಾರ್ಮೇಷನ್ ಮಾಡೋಣವಾ, ಅದಕ್ಕೋಸ್ಕರ ನಾವು ಮಾಡ್ತಿರ್ತಕ್ಕಂಥದ್ದು. ಯಾವಾಗಲೂ ಈ ಹಣ ಆಸ್ತಿ ಅಂತ ಹೇಳ್ತಿರ್ತೇವೆ, ಅಲ್ಲೇ ಸೀಮಿತವಾಗಬಾರ್ದು. ಐಶ್ವರ್ಯ ಅಂತ ಹೇಳ್ತೀವಿ ನೋಡಿ. ಐಶ್ವರ್ಯ ಅಂತಂದ್ರೆ ಏನು? ಸುಖ, ಶಾಂತಿ, ನೆಮ್ಮದಿ. ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಿರತಕ್ಕಂಥದ್ದು. ಈಗ ನಾವು ಯಾಕೆ ಚಾರ್ಜ್ ಮಾಡುತ್ತೇವೆ? ಈಗ ತುಂಬ ಜನಕ್ಕೆ ಅನಿಸ್ಬೋದು, ಇವೆಲ್ಲ ಉಚಿತವಾಗಿ ಹೇಳ್ಕೊಡ್ಬೋದಲ್ಲ ಗುರುಗಳೇ, ವರ್ಕ್ಶಾಪ್ ನೀವು ಏನು ಯಾಕೆ ಚಾರ್ಜ್ ಮಾಡ್ತೀರಾ ಅಂತಂತೇಳಿ. ಕಲಿಯುಗದ ನಿಯಮ ಇದು. ಯಾವುದನ್ನು ಯಾರಿಗೂ ಉಚಿತವಾಗಿ ಕೊಡೋಂಗಿಲ್ಲ. ಯಾವುದನ್ನೆಲ್ಲ ಉಚಿತವಾಗಿ ಕೊಡ್ತೀವೋ ಅಲ್ಲೆಲ್ಲ ಕರ್ಮ ಅಟ್ರ್ಯಾಕ್ಟ್ ಆಗುತ್ತೆ. ಒಂದನೇದು. ಎರಡನೇದು, ನ್ಯಾಯವಾಗಿ ನೀವು ಬದುಕೋದಕ್ಕಾಗಲಿ, ನಾನು ಬದುಕೋದಕ್ಕಾಗಲಿ, ಅಥವಾ ಮೇಡಮ್ ಯಾರೇ ಆಗಲಿ ಬದುಕೋದಕ್ಕಾಗಲಿ ಹಣ ಬೇಕೇ ಬೇಕು. ಆಮೇಲೆ ಇನ್ನೊಂದು, ಮನುಷ್ಯನ ಗುಣ ಹೇಗಿದೆ ಅಂತಂದರೆ, ಯಾವುದನ್ನೆಲ್ಲ ಉಚಿತವಾಗಿ ಕೊಡ್ತೀವೋ ಅದಕ್ಕೆ ಬೆಲೆ ಕೊಡೋಕ್ಕೆ ಗೊತ್ತಿಲ್ಲ. ಅದೇ ನಿಮ್ಮ ಮನೆ ಹತ್ರ ಒಂದು ನಾಯಿ ಇರುತ್ತೆ, ಒಂದು ಬಿಸ್ಕೆಟ್ ಹಾಕಿ, ಇಲ್ಲ ಯಾವುದೋ ಹಳಸೋಗಿರೋ ಊಟ ಹಾಕಿ, ಅದು ಸಾಯೋ ತನಕ ನೆನಪಲ್ಲಿ ಇಟ್ಕೊಳ್ಳುತ್ತೆ ನಿಮ್ಮನ್ನು. ನೋಡಿ, ನಾಯಿಗಿರೋ ಬುದ್ಧಿ ಮನುಷ್ಯನಿಗಿಲ್ಲ. ಅವನಿಗೆ ಧರ್ಮ ಅಧರ್ಮನೇ ಗೊತ್ತಿಲ್ಲ. ಯಾವುದು ಉಚಿತವಾಗಿ ಕೊಡ್ತೀವೋ ಅದನ್ನು ಕೇರ್ಲೆಸ್ ಮಾಡ್ತಾನೆ. ನೋಡಿ, ತಾಯಿ ಪ್ರೀತಿ ಉಚಿತವಾಗಿ ಸಿಗುತ್ತೆ, ಅದಕ್ಕೆ ಅಮ್ಮನ ಜೊತೆ ಸರಿಯಾಗಿ ಮಾತಾಡಲ್ಲ ನಾವು.